ಕಲಬುರಗಿ ಆರೋಗ್ಯ ಅಧಿಕಾರಿಗಳಿಂದ ಮಹಾ ಎಡವಟ್ಟು ಆಗಿದೆ. ಮಹಿಳೆಯರಿಗೆ ಹಂಚಬೇಕಿದ್ದ ಸ್ಯಾನಿಟರಿ ಪ್ಯಾಡ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. 1 ಲಕ್ಷ ಅಧಿಕ ಸ್ಯಾನಿಟರಿ ಪ್ಯಾಡ್ ಸುಟ್ಟು ಹಾಕಿರುವಂಥದ್ದು ಆರೋಗ್ಯ ಅಧಿಕಾರಿ. ಕಲಬುರಗಿಯ ಫರಹತಾಬಾದ್ ಆರೋಗ್ಯ ಕೇಂದ್ರದಲ್ಲಿ ಒಂದು ಘಟನೆ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಯಾನಿಟರಿ ಪ್ಯಾಡ್ಗಳು ನಾಶ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 100 ಬಾಕ್ಸ್ಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಸ್ಯಾನಿಟರಿ ಪ್ಯಾಡ್ ಇತ್ತು, ಅದನ್ನು ನಾಶ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ. ಸೊ ಮಹಿಳೆಯರಿಗೆ ಹಾಗೂ ಶಾಲಾ ಕಾಲೇಜಿನ ಮಕ್ಕಳಿಗೆ ಉಚಿತವಾಗಿ ಹಂಚಬೇಕಿರುವಂತಹ ಸ್ಯಾನಿಟರಿ ಪ್ಯಾಡ್ ಅದನ್ನು ಸುಟ್ಟು ಹಾಕಿರೋದು ಯಾಕೆ ಅನ್ನುವಂಥದ್ದು. ಕಲಬುರಗಿ ತಾಲೂಕಿನ ಫರಹತಾಬಾದ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿಯಾಗಿ ಈ ಪ್ಯಾಡ್ಗೆ ಬೆಂಕಿ ಹಚ್ಚಿರುವಂಥದ್ದು, ಅದನ್ನು ನಾಶ ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಯಾನಿಟರಿ ಪ್ಯಾಡನ್ನು ನಾಶ ಪಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಮಕ್ಕಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಉಚಿತವಾಗಿ ಹಂಚಬೇಕಾಗಿದ್ದ ಪ್ಯಾಡ್ ಆಶಾ ಕಾರ್ಯಕರ್ತರ ಮೂಲಕ ಅದನ್ನು ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಹಂಚದೆ ಗೋಡೌನ್ನಲ್ಲಿ ಅದನ್ನು ಇಟ್ಕೊಂಡಿದ್ರು. ಸೊ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾಕೆ ಹಂಗೆ ಮಾಡಿದ್ರು ಅಂಥೇಳಿ ಸೊ ಇವತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಸೂಚಿ ಪ್ಯಾಡ್ಗೆ ಬೆಂಕಿ ಹಚ್ಚಿರುವಂಥದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕೆ ಈ ಒಂದು ನಿರ್ಲಕ್ಷ್ಯ ಅಂಥೇಳಿ. ಇನ್ನು ಫರಹತಾಬಾದ್ನಲ್ಲಿ ಸ್ಯಾನಿಟರಿ ಪ್ಯಾಡ್ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿ ಸಿಬ್ಬಂದಿಯನ್ನು ಅಲ್ಲಿಗೆ ಕಳುಹಿಸಿದ್ದೇವೆ. ಮಾಹಿತಿ ಪಡೆದು ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗುತ್ತೆ. ಶಿಸ್ತು ಕ್ರಮಕ್ಕಾಗಿ ಡಿಎಚ್ಒ ಅವರಿಗೆ ಶಿಫಾರಸು ಮಾಡಲಾಗುವುದು ಅಂತ ಕಲಬುರಗಿ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಸಿದ್ದು ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಸ್ಕೂಲ್ ಮತ್ತು ಕಾಲೇಜಿನ ಹಾಗೂ ಹಾಸ್ಟೆಲಿನ ಹೆಣ್ಣು ಮಕ್ಕಳಿಗೆ ವಿತರಣೆ ಮಾಡಲು ತಂದಿರುವಂಥ ಪ್ಯಾಡ್ ಅದನ್ನು ಯಾಕೆ ಇದಕ್ಕಾಗಿ ಇದನ್ನು ನಾಶ ಮಾಡಿದರೆ, ಯಾಕೆ ಬೆಂಕಿಯಲ್ಲಿ ಹಾಕಿದ್ರು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ಅಧಿಕಾರಿಗಳ ನಿರ್ಲಕ್ಷ್ಯ ಇದು. ಸೊ ಯಾಕೆ ಈ ರೀತಿಯ ಬೇಜವಾಬ್ದಾರಿತನ ಅಂಥೇಳಿ ಸೊ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಅದರ ಬಗ್ಗೆ ತನಿಖೆ ಮಾಡ್ತೀವಿ ಅಂತೇಳಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸಂತೋಷ್ ಪಾಟೀಲ್ಗೆ ನೋಟಿಸ್ ಕೂಡ ಕೊಟ್ಟು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಈ ರೀತಿಯ ತನಿಖೆಯ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ. ಇಂಥ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಇರುವಂಥ ವೈದ್ಯಾಧಿಕಾರಿಗಳಿಗೆ ಏನು ಹೇಳಬೇಕು ಅಂಥೇಳಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಯಾನಿಟರಿ ಪ್ಯಾಡ್ ಅದು ಮುಪ್ಪಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಯೂಸ್ ಆಗುವಂಥ ಪ್ಯಾಡು. ಬಟ್ ಈಗ ಅದನ್ನು ಬಳಕೆ ಮಾಡಿಕೊಂಡಿಲ್ಲ. ಎಕ್ಸ್ಪೈರ್ ಆಗಿತ್ತಾ? ಅದಕ್ಕೇನು ಎಕ್ಸ್ಪೈರ್ ಏನು ಇರಲ್ಲ ಅನಿಸುತ್ತೆ. ಆರೋಗ್ಯ ಕೇಂದ್ರ ಫರತಾಬಾದ್ನಲ್ಲಿ ಶುಚಿ ಪ್ಯಾಡ್ಗಳನ್ನು ಸುಟ್ಟಿದ್ದಾರಂತೆ ಈಗ ನಮ್ಮ ಮಾಹಿತಿಗೆ ಬಂದಿದೆ. ಈಗ ಆಲ್ರೆಡಿ ನಾನು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅವರಿಗೆ ಗೊತ್ತಾಗಿದೆ. ಇಬ್ಬರು ಕಲಿತೆ ಈಗ ನೋಡಿವಿ. ಈಗ ಆಲ್ರೆಡಿ ಅಲ್ಲಿದ್ದಂಥ ವೈದ್ಯಾಧಿಕಾರಿಗಳಿಗೂ ಮತ್ತು ನಮ್ಮ ಸಿಬ್ಬಂದಿಗೆ ಅವರಿಗೆ ಅಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಈಗ ಅಲ್ಲಿ ಎಷ್ಟು ಸುಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂಥೇಳಿ ಅದೆಲ್ಲ ನೋಡ್ಕೊಂಡು ಅವ್ರ ಮ್ಯಾಗ ಒಂದು ನೋಟಿಸ್ ಇಶ್ಯೂ ಮಾಡಿ ಸೂಕ್ತ ಕ್ರಮಕ್ಕಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಲಾಗೋದು ಇವತ್ತು. ಸರ್, ಅವರು ಹದಿಹರೆಯರು ಹುಡುಗಿಯರಿಗೆ ಮಕ್ಕಳಿಗೆ ಮಾಡಬೇಕಾಗಿತ್ತು, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಮಾಡಬೇಕಾಗಿತ್ತು ಮತ್ತು ಹೈಸ್ಕೂಲ್ ಅಲ್ಲೇ ಇದ್ದಂಥ ವೈದ್ಯಾಧಿಕಾರಿಗಳ ಜವಾಬ್ದಾರಿ ಆಗಿರ್ತದೆ. ಅದು ಅಲ್ಲಿದ್ದಂಥ ಹೈಸ್ಕೂಲ್ಗೆ ಮಕ್ಕಳಿಗೆ ಮತ್ತು ಅಲ್ಲಿದ್ದಂಥ ಲೇಡೀಸ್ ಹಾಸ್ಟೆಲ್ ಮಕ್ಕಳಿಗೆ ಎಲ್ಲರಿಗೆ ಸಪ್ಲೈ ಮಾಡಬೇಕಾಗ್ತದೆ. ಅದು ಅಲ್ಲೇ ಇಟ್ಕೊಂಡು ಸರ್. ಅದು 2017 ಸಪ್ಲೈ ಆಗಿದ್ದಿತ್ತು ಸರ್. ಅದು ಇಟ್ಕೊಂಡು ಕೊಟ್ಟಿದ್ದಾರೆ ಸರ್. ಅದೇನೋ ಹೊಸ ಬಿಲ್ಡಿಂಗ್ ನಡೆದಿದೆ ಅಂತೇಳಿ ಆ್ಯಕ್ಚುಲಿ ಅವರು ತೆಗೆದು ಬೇರೆ ಕಡೆ ಇಡಬೇಕಾಗಿತ್ತು.